ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಮೀಡಿಯಾ ಮಾಹಿತಿ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈಗಿನ ಈ ಒಂದು ಆಧುನಿಕ ಜಗತ್ತಿನಲ್ಲಿ ಎಲ್ಲವೂ ಡಿಜಿಟಲೈಸೇಷನ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಈ ಒಂದು ಫೋನ್ ಬಳಕೆ ಹಾಗೂ ಇಂಟರ್ನೆಟ್ ಬಳಕೆ ಅನಿವಾರ್ಯವಾಗಿದೆ. ಎಲ್ಲ ಕ್ಷೇತ್ರಗಳಲ್ಲಿ ಹಾಗೂ ಎಲ್ಲ ವ್ಯವಹಾರಗಳಲ್ಲೂ ಈ ಒಂದು ಫೋನ್ ಹಾಗೂ ಇಂಟರ್ನೆಟ್ ಬಳಕೆ ಏನಿದೆ ಒಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಈ ಯಾವ ಸೌಲಭ್ಯಗಳು ಇರಲಿ ಅಥವಾ ಇಲ್ಲದೇ ಇರಲಿ, ಈ ಫೋನ್ನ ಬಳಕೆ ಮಾತ್ರ ಪ್ರತಿದಿನದ ಜೀವನಕ್ಕೆ ಅನಿವಾರ್ಯ ಅವಶ್ಯಕತೆ ಅಂತಾಗ್ಬಿಟ್ಟಿದೆ. ಪ್ರತಿಯೊಬ್ಬ ವ್ಯಾಪಾರಿಗಳಿಂದ ಹಿಡಿದು ನೌಕರಸ್ಥರಿಂದ ಹಿಡಿದು ವಿದ್ಯಾರ್ಥಿಗಳು, ಮಹಿಳೆಯರು, ವೃದ್ಧರು ಹೀಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಫೋನ್ ಬಳಕೆಯ ಮೇಲೆ ತಮ್ಮ ಜೀವನವನ್ನು ಅವಲಂಬಿಸುವಂತಾಗ್ಬಿಟ್ಟಿದೆ. ಪ್ರತಿ ಹಳ್ಳಿಗಳಿಂದ ಹಿಡಿದು ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲೂ ಕೂಡ ಈ ಫೋನಿನ ಬಳಕೆ ವ್ಯಾಪಕವಾಗಿ ಆವರಿಸ್ಕೊಂಡ್ಬಿಟ್ಟಿದೆ. ಇದರಿಂದಾಗಿ ಟೆಲಿಕಾಂ ಕಂಪನಿಗಳ ಮೇಲೆ ಜನರ ಅವಲಂಬನೆ ಹೆಚ್ಚಾಗಿಬಿಟ್ಟಿದೆ. ಹೀಗಾಗಿರೋದ್ರಿಂದ ಇಲ್ಲಿ ಪ್ರತಿ ಫೋನ್ ಬಳಕೆದಾರರು ತಮ್ಮ ಹೆಸರಿನಿಂದ ಬೇರೆ ಬೇರೆ ಟೆಲಿಕಾಂ ಕಂಪನಿಗಳಿಂದ ತಮ್ಮ ಹೆಸರಿನಿಂದ ಒಂದೊಂದು ಸಿಮ್ಗಳನ್ನು ಖರೀದಿ ಮಾಡಿರ್ತಾರೆ. ಈ ಸಿಮ್ಗಳ ಖರೀದಿಗಾಗಿ ಕೆಲವೊಂದಿಷ್ಟು ನಿಯಮಗಳನ್ನು ಅನುಸರಿಸಬೇಕಾಗತ್ತೆ. ಅಂದರೆ ಸಿಮ್ ಖರೀದಿ ಮಾಡುವಾಗ ಆಧಾರ್ ಕಾರ್ಡು ಅಥವಾ ಬಯೋಮೆಟ್ರಿಕ್ನ ಸಿಮ್ ಪೂರೈಕೆ ಮಾಡುವವರಿಗೆ ಅಂದರೆ ಮಾರಾಟ ಮಾಡುವವರಿಗೆ ನೀಡಬೇಕಾಗತ್ತೆ. ಬಹಳಷ್ಟು ಸಂದರ್ಭಗಳಲ್ಲಿ ಈ ಸಿಮ್ ಖರೀದಿ ಮಾಡುವವರಿಗೆ ಅರಿವಾಗದಂತೆ ಈ ಸಿಮ್ ಕಾರ್ಡ್ನ ಖರೀದಿಯ ಸಂದರ್ಭದಲ್ಲಿ ನೀಡತಕ್ಕಂತಹ ಆಧಾರ್ ಕಾರ್ಡು ಅಥವಾ ಬಯೋಮೆಟ್ರಿಕ್ ಏನಿದೆ ಅದು ದುರುಪಯೋಗ ಆಗ್ತಾ ಇದೆ. ಹೀಗಾಗಿ ಇನ್ನು ಮುಂದೆ ಈ ವಿಷಯಗಳ ಕುರಿತಾಗಿ ಕೆಲವೊಂದಿಷ್ಟು ನಿಯಮಗಳಲ್ಲಿ ಬದಲಾವಣೆಗಳನ್ನು ತರಲಾಗ್ತಾ ಇದೆ. ಅದರ ಪ್ರಕಾರ ಹೊಸ ಟೆಲಿಕಾಂ ಆ್ಯಕ್ಟ್ ನಿಯಮ ಜಾರಿಗೆ ಬಂದಿದೆ. ಅಂದರೆ ಪ್ರತಿಯೊಬ್ಬ ಸಿಮ್ ಬಳಕೆದಾರರು ಇಲ್ಲಿ ಹೆಚ್ಚಿನ ಗಮನವನ್ನು ಕೊಟ್ಟು ಈ ನಿಯಮಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗಿರೋದು ಅತಿ ಅವಶ್ಯಕವಾಗಿದೆ. ಪ್ರಮುಖವಾಗಿ ಇಲ್ಲಿ ಸೈಬರ್ ಫ್ರಾಡ್ ಬಗ್ಗೆ ಗಮನ ಹರಿಸಲಾಗಿದೆ. ಹಾಗಾದರೆ ಏನಿದು ಸೈಬರ್ ಫ್ರಾಡ್? ಅಂದರೆ ಒಬ್ಬ ವ್ಯಕ್ತಿ ಸಿಮ್ ಖರೀದಿ ಮಾಡುವಾಗ ನೀಡುವ ಬಯೋಮೆಟ್ರಿಕ್ನ ಸಿಮ್ ಮಾರಾಟ ಮಾಡುವವರು ನಿಮ್ಮ ಬಯೋಮೆಟ್ರಿಕ್ ಸರಿಯಾಗಿ ಬಂದಿಲ್ಲ ಅಂತ ಹೇಳ್ತಾ ಪದೇ ಪದೇ ಬಯೋಮೆಟ್ರಿಕ್ನ ಪಡೆದುಕೊಳ್ತಾರೆ. ಅಲ್ಲಿಗೆ ಜನಸಾಮಾನ್ಯರಿಗೆ ಇಲ್ಲಿ ಯಾವುದೇ ಸಂಶಯ ಬರದಂತೆ ಎಚ್ಚರಿಕೆಯನ್ನು ಕೂಡ ಅವರು ವಹಿಸಿರ್ತಾರೆ ಈ ಸಿಮ್ ಮಾರಾಟ ಮಾಡುವಂಥವರು. ಹೀಗೆ ಮಾಡ್ತಾ ಅವರು ನಿಮ್ಮ ಬಯೋಮೆಟ್ರಿಕ್ನ ಡಾಟಾವನ್ನು ಪಡೆದುಕೊಳ್ತಾರೆ ಮತ್ತು ಇದನ್ನು ಅವರು ಹೆಚ್ಚಿನ ಹಣಕ್ಕೆ ಫ್ರಾಡ್ ಸಿಮ್ಗಾಗಿ ಬಳಸ್ಕೋತಾರೆ. ಅಂದರೆ ಹೆಚ್ಚಿನ ಹಣ ಯಾರು ಕೊಡ್ತಾರೋ ಅವರಿಗೆ ನಿಮ್ಮ ಹೆಸರು, ನಿಮ್ಮ ಒಂದು ID ಪ್ರೂಫ್ನಲ್ಲಿ ಒಂದು ಸಿಮ್ಮನ್ನು ಫ್ರಾಡ್ ಸಿಮ್ ಮಾರಾಟ ಮಾಡ್ತಾರೆ. ಅಲ್ಲಿಗೆ ಜನಸಾಮಾನ್ಯರಿಗೆ ತಮ್ಮ ಹೆಸರಿನಲ್ಲಿ ಎಷ್ಟು ಸಿಮ್ಗಳು ಉಪಯೋಗ ಆಗ್ತಾ ಇದ್ದಾವೆ ಅನ್ನೋದರ ಮಾಹಿತಿನೇ ಇರೋದಿಲ್ಲ. ಇಲ್ಲಿ ಇದೆಲ್ಲವೂ ಹೆಚ್ಚಾಗಿ ಅನಕ್ಷರಸ್ಥರು ಹಾಗೂ ವೃದ್ಧರು ಇಂತಹ ಒಂದು ಮೋಸದ ಜಾಲದಲ್ಲಿ ಸಿಕ್ಕಿ ಹಾಕ್ಕೊಳ್ತಾರೆ. ಹಳ್ಳಿಗಳಲ್ಲಿ ಇರತಕ್ಕಂತಹ ಅನಕ್ಷರಸ್ಥರಿಗೆ ಅಥವಾ ವೃದ್ಧರಿಗೆ ಬ್ಯಾಂಕಿನವರಂತೆಯೋ ಅಥವಾ ಪಿಂಚಣಿದಾರ ಕಚೇರಿಯವರಂತೆಯೋ ಅಥವಾ ಆಹಾರ ಇಲಾಖೆಯವರಾಗಿಯೋ ಒಟ್ಟಿನಲ್ಲಿ ಯಾವುದೋ ಒಂದು ಇಲಾಖೆಯಿಂದ ಬಂದಂತೆ ಅವರುಗಳ ಒಂದು ಬಯೋಮೆಟ್ರಿಕ್ನ ಪಡೆದುಕೊಳ್ತಾರೆ. ಆಗ ಇಲ್ಲಿ ಆಗ್ತಾ ಇರುವಂತಹ ಮೋಸದ ಬಗ್ಗೆ ಅಂತಹ ಅನಕ್ಷರಸ್ಥರಿಗೆ ಅಥವಾ ವೃದ್ಧರಿಗೆ ಗೊತ್ತಾಗೋದೇ ಇಲ್ಲ. ಅಂತಹವರ ಹೆಸರಿನಲ್ಲಿ ಸಾಕಷ್ಟು ಸಿಮ್ಗಳು ಬಳಕೆ ಆಗ್ತಾ ಇರ್ತವೆ. ಇವು ಸಾಕಷ್ಟು ಅಪರಾಧ ಕೃತ್ಯಗಳಿಗೆ ಇಂತಹ ಫ್ರಾಡ್ ಸಿಮ್ಗಳು ಬಳಕೆ ಆಗ್ತಾ ಇರ್ತವೆ. ಹೀಗಾಗಿ ಒಬ್ಬ ವ್ಯಕ್ತಿಯ ಹೆಸರು, ಫೋಟೋ ಅಥವಾ ಆಧಾರ್ ಕಾರ್ಡ್ಗಳ ಮೇಲೆ ಎಷ್ಟು ಸಿಮ್ಗಳು ಕಾರ್ಯರೂಪದಲ್ಲಿವೆ, ಎಷ್ಟು ಸಿಮ್ಗಳು ಕೆಲಸದಲ್ಲಿವೆ ಅಂತ ಗೊತ್ತಾಗೋದೇ ಕಷ್ಟ. ಒಂದು ಸೈಬರ್ ಸೆಕ್ಯುರಿಟಿ ಸರ್ವೆಯ ಪ್ರಕಾರ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಅಥವಾ ಫೋಟೋ ಅಥವಾ ID ಆಧಾರದಲ್ಲಿ ನೂರಾರು ಸಿಮ್ಗಳು ಕೆಲಸ ಮಾಡ್ತಾ ಇರುವಂತಹ ಮಾಹಿತಿ ತಿಳಿದು ಬಂದಿದೆ. ಇದು ಅಪರಾಧಿ ಕೃತ್ಯಗಳ, ಮೋಸದ ಜಾಲಗಳ ಹೆಚ್ಚುವರಿಗೆ ಕಾರಣಗಳಾಗ್ತಾ ಇದ್ದಾವೆ. ಇಲ್ಲಿ ಅಪರಾಧ ನಡೆಸುವವರು ಬೇರೆ ಯಾರೋ ಆದ್ರೂ ಕೂಡ ಅಪರಾಧಿಗಳಾಗಿ ಸಿಮ್ ಯಾರ ಹೆಸರಿನಲ್ಲಿರುತ್ತೋ ಅವರು ತಪ್ಪಿತಸ್ಥರಾಗ್ಬಿಡ್ತಾರೆ. ಸಾಕಷ್ಟು ಜನ ಇಂತಹ ಮೋಸಗಳಿಗೆ ಬಲಿಯಾಗಿ ತಮ್ಮ ಸಾಕಷ್ಟು ಹಣಗಳನ್ನು ಕಳೆದುಕೊಂಡಿದ್ದಾರೆ. ದೊಡ್ಡ ದೊಡ್ಡ ಅಪರಾಧ ಕೃತ್ಯಗಳು ಇಂತಹ ಒಂದು ಫ್ರಾಡ್ ಸಿಮ್ಗಳಿಂದ ಹೆಚ್ಚಾಗ್ತಾ ಇದ್ದಾವೆ. ಹೀಗಾಗಿ ಇವುಗಳನ್ನೆಲ್ಲ ಹತೋಟಿಗೆ ತರುವ ಸಲುವಾಗಿ ಹೊಸ ಟೆಲಿಕಾಂ ಬಿಲ್ನ ಜಾರಿಗೆ ತರಲಾಗಿದೆ. ಈ ನಿಯಮದ ಪ್ರಕಾರ ಒಬ್ಬ ವ್ಯಕ್ತಿ ಎಷ್ಟು ಸಿಮ್ಗಳನ್ನು ಹೊಂದಲಿಕ್ಕೆ ಸಾಧ್ಯ ಅಂತ ಕೇಳೋದಾದರೆ, ಈ ನಿಯಮದ ಪ್ರಕಾರ ಒಬ್ಬ ವ್ಯಕ್ತಿ 9 ಸಿಮ್ಗಳನ್ನು ಹೊಂದಬಹುದಾಗಿದೆ.
ಅಂದರೆ ಒಬ್ಬ ವ್ಯಕ್ತಿಗೆ ಹೆಚ್ಚೆಂದರೆ 4 ಸಿಮ್ ಸಾಕಾಗುತ್ತೆ. 2 ಫೋನ್ಗಳಿದ್ದರೂ ಕೂಡ 4 ಸಿಮ್ ಸಾಕಾಗುತ್ತೆ. ಹೈಯೆಸ್ಟ್ ಅಂದರೆ ಒಬ್ಬ ವ್ಯಕ್ತಿ ತನ್ನ ಹೆಸರಿನಲ್ಲಿ 9 ಸಿಮ್ಗಳನ್ನು ಹೊಂದಬಹುದು. ಈಗಾಗಲೇ 9 ಸಿಮ್ಗಳನ್ನು ಹೊಂದಿರತಕ್ಕಂತಹ ವ್ಯಕ್ತಿ 10ನೇ ಸಿಮ್ಮನ್ನು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಆದಲ್ಲಿ ಟೆಲಿಕಾಂ ಅಥಾರಿಟಿಗೆ ಒಂದು ಅಲರ್ಟ್ ಮೆಸೇಜು ಮುಟ್ಟುತ್ತೆ. ಆವಾಗ ಅವರು ಅಂತಹ ವ್ಯಕ್ತಿಗೆ ಸುಮಾರು 50,000 ರೂಪಾಯಿಗಳಿಂದ ಹಿಡಿದು 2 ಲಕ್ಷ ರೂಪಾಯಿಗಳವರೆಗೆ ದಂಡವನ್ನು ಹಾಕಬಹುದು. ಆದ್ದರಿಂದ ಈ ಒಂದು ಹೊಸ ಟೆಲಿಕಾಂ ಬಿಲ್ ಏನಿದೆ ಇದು ಸಾಕಷ್ಟು ಹಂತದಲ್ಲಿ ಈ ಸೈಬರ್ ಫ್ರಾಡ್ನ ಕಡಿಮೆ ಮಾಡುವಲ್ಲಿ ಯಶಸ್ವಿಯಾಗಬಹುದು. ಹಾಗಾದರೆ ಸ್ನೇಹಿತರೆ, ನೀವು ಕೂಡ ಜಾಗ್ರತೆ ವಹಿಸಿ ನಿಮ್ಮ ಹೆಸರಿನಲ್ಲಿ ಎಷ್ಟು ಸಿಮ್ಗಳು ಜಾರಿಯಲ್ಲಿವೆ ಅನ್ನೋದರ ಒಂದು ಪರಿಶೀಲನೆಯನ್ನು ಒಮ್ಮೆ ಮಾಡಿಕೊಳ್ಳಿ. ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋನ ಶೇರ್ ಮಾಡಿ, ಇದರ ಅರಿವು ಬಹಳಷ್ಟು ಜನಗಳಿಗೆ ತಲುಪಲಿ. ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿ, ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ, ಮುಖ್ಯವಾದ ಮಾಹಿತಿಗಳೊಂದಿಗೆ ತಮ್ಮ ಮುಂದೆ ಬರ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.